ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ಮೈಸೂರಿನ ಒಂಟಿಕೊಪ್ಪಲ್ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಸಂಪೂರ್ಣ ದರ್ಶನವನ್ನು ಈಗ ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಈ ದೇವಸ್ಥಾನದ ಮುಖ್ಯ ಗೋಪುರವನ್ನು ತಾವು ನೋಡ್ತಾ ಇದ್ರಾಗ 3 ಕಳಸಗಳನ್ನು ಇಟ್ಟಿದ್ದಾರೆ. ಸುಮಾರು 70 ಅಡಿ ಎತ್ತರದ ಈ ಗೋಪುರದ ಮೇಲೆ ರಾಮಾಯಣ, ಮಹಾಭಾರತ, ಶ್ರೀಕೃಷ್ಣ ಲೀಲೆ ಎಲ್ಲವನ್ನೂ ಕೂಡ ಇಲ್ಲಿ ದೃಷ್ಟಾಂತವಾಗಿ ತೋರಿಸ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಈ ದೇವಸ್ಥಾನದ ಸಂಸ್ಥಾಪಕರು ಹೇಳಿದಂತೆ ಈ ಒಂದು ಪುತ್ಥಳಿಗಳಿಗೆ ಸ್ಥಾಪನೆ ಮಾಡಿದರೆ ಗೋಪುರದ ಮೇಲೆ ಅದು ಮಕ್ಕಳಿಗೆ ಒಂದು ಪಾಠ ಆಗಬೇಕು, ಮಕ್ಕಳಿಗೆ ಒಂದು ದೃಶ್ಯ ಕಲೆ ಆಗಬೇಕು, ಮಕ್ಕಳಿಗೊಂದು ರಾಮಾಯಣ ಮಹಾಭಾರತ ದರ್ಶನ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಪುತ್ಥಳಿಗಳನ್ನು ಸ್ಥಾಪನೆ ಮಾಡಿದರಂತೆ. ಪೂರ್ವ ದಿಕ್ಕಿಗೆ ಈಗ ತಾವು ನೋಡ್ತಾ ಇರೋದು ಪೂರ್ವ ದಿಕ್ಕು, ಬಲಭಾಗಕ್ಕೆ ದಕ್ಷಿಣ ದಿಕ್ಕು, ಎಡಭಾಗಕ್ಕೆ ಉತ್ತರ ದಿಕ್ಕು. ಇಲ್ಲಿ 3 ದಿಕ್ಕು ಮತ್ತು ಹಿಂಗಡೆ 4 ದಿಕ್ಕು. 4 ದಿಕ್ಕುಗಳಲ್ಲಿ 4 ರೀತಿಯ ಅವತಾರಗಳ ಒಂದು ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ. ಈ ಥರ ಗೋಪುರದ ಮೇಲೆ ವಿಶೇಷವಾಗಿ ಪುತ್ಥಳಿಗಳನ್ನು ಸ್ಥಾಪನೆ ಮಾಡಿರತಕ್ಕಂಥದ್ದು, ಅದರಲ್ಲೂ ರಾಮಾಯಣ, ಮಹಾಭಾರತ ಇತ್ಯಾದಿ ಪುರಾಣಗಳ ಪುತ್ಥಳಿಗಳ ಸ್ಥಾಪನೆ ಮಾಡಿರ್ತಕ್ಕಂಥ ಇದೆ ಮೊಟ್ಟ ಮೊದಲ ಬಾರಿಗೆ ಮೈಸೂರಿನ ಒಂಟಿಕೊಪ್ಪಲ್ ದೇವಸ್ಥಾನ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ದೀಪಸ್ತಂಭ. ದೇವಸ್ಥಾನದ ಮುಂಭಾಗದಲ್ಲಿ ದೀಪಸ್ತಂಭ ಇರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದಾರೆ. ಈಗ ಮೇಲ್ಭಾಗದಲ್ಲಿ ಪ್ಲಾಟ್ಫಾರಮ್ ಇರ್ತದೆ, ಅದ್ರ ಮೇಲೆ ದೀಪವನ್ನು ಹಚ್ಚುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ನೋಡಿ. ಪ್ಲಾಟ್ಫಾರಮ್ ಇದೆ ಮೇಲೆ, ಅದರ ಮೇಲೆ ದೀಪವನ್ನು ಹಚ್ಚತಕ್ಕಂಥ ಒಂದು ಪದ್ಧತಿ ಇದೆ. ದೀಪವನ್ನು ಹಚ್ಚತಕ್ಕಂಥ ಪದ್ಧತಿ KG ಕೊಪ್ಪಲ್ ಬಳಿ ಇರತಕ್ಕಂಥ ಬಂದಂತಮ್ಮ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಈ ಥರ ದೀಪಸ್ತಂಭದ ಮೇಲೆ ದೀಪವನ್ನು ಹಚ್ಚುವಂಥ ಒಂದು ಪದ್ಧತಿ ಇದೆ. ಇಲ್ಲಿ ತಾವು ನೋಡ್ತಾ ಇರತಕ್ಕಂಥದ್ದು ಶ್ರೀಮನ್ ನಾರಾಯಣನು ಗದನ ಆನೆಯ ಒಂದು ಪರಿತಾಪಕ್ಕೆ ಬಂದು ಒಂದು ಮೊಸಳೆಯು ಆನೆಯ ಕಾಲನ್ನ ಹಿಡಿದುಕೊಂಡಿದೆ. ಅದನ್ನ ಆನೆ ಮಹಾವಿಷ್ಣುವಿನ ಒಂದು ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥದ್ದು. ಆಗ ಮಹಾವಿಷ್ಣು ಬಂದು ಆ ಒಂದು ಮೊಸಳೆಯನ್ನು ಸಂಹಾರ ಮಾಡಿ ಆನೆಯನ್ನು ರಕ್ಷಣೆ ಮಾಡ್ತಾನೆ. ಯಾಕಂದರೆ ಆನೆ ಶ್ರೀಮನ್ ನಾರಾಯಣನ ಭಕ್ತ ಆದ ಕಾರಣದಿಂದಾಗಿ ಈ ಒಂದು ಪುತ್ಥಳಿಯನ್ನು ದೇವಸ್ಥಾನದ ಮುಂದೆ ಸ್ಥಾಪನೆ ಮಾಡತಕ್ಕಂಥದ್ದು. ಪಕ್ಕದಲ್ಲಿ ಎಡಬಲಗಳಲ್ಲಿ ದ್ವಾರಪಾಲಕರ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ದೇವಸ್ಥಾನದ ಮುಂಭಾಗದಲ್ಲಿ ದೀಪಸ್ತಂಭ, ಬಲಭಾಗದಲ್ಲಿ ಎಡಭಾಗದಲ್ಲಿ ದ್ವಾರಪಾಲಕರು ಮತ್ತು ಆನೆಯ ಒಂದು ಶಾಪ ವಿಮೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ಆಂಜನೇಯ ಮತ್ತು ಶ್ರೀರಾಮ ಇಬ್ಬರು ಕೂಡ ಸ್ನೇಹಿತರಾಗಿ ಆಲಿಂಗನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಒಂದು ರಾಮಾಯಣದಲ್ಲಿರತಕ್ಕಂಥ ಪ್ರಮುಖ ವಿಲನ್ ಯಾರಿದ್ದಾರೆ, ರಾವಣ, ಆತನು ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾಗ ಆತನ ಆಡ್ತಾಳನ್ನು ಬಿಡಿಸಿಕೊಂಡು ಬರಲು ಸಹಾಯ ಮಾಡುವಂತೆ ಆಂಜನೇಯನಿಗೆ ಹೇಳಿದಾಗ ಆತನು ಸಮುದ್ರ ಮಾರ್ಗವಾಗಿ ಹಾರಿ ಲಂಕಾದೇಶಕ್ಕೆ ಹೋಗಿ ಅಲ್ಲಿ ಸೀತೆಯ ಇರುವಿಕೆಯನ್ನು ಅಶೋಕವನದಲ್ಲಿ ಪತ್ತೆ ಮಾಡಿ ಬರ್ತಿರ್ತಕ್ಕಂಥದ್ದು. ಇಲ್ಲಿ ಹೊಸ ವಾಹನಗಳನ್ನು ಕೊಂಡಾಗ ಇಲ್ಲಿ ಬಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಂದೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾರೆ ನೋಡಿ. ಮೊಟ್ಟ ಮೊದಲ ಬಾಗಿ ಯಾವುದೊಬ್ಬ ಯುವಕ ಒಂದು ಸ್ಕೂಟರ್ ತಂದು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು, ಮಹಾಮಂಗಳಾರತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಂಥ ಮಹಾಮಂಗಳಾರತಿಯನ್ನು ಆ ಯುವಕರಿಗೆ ಕೊಡ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಭಯಭಕ್ತಿಗಳಿಂದ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೊಸ ವಾಹನಗಳನ್ನು ಪೂಜಿಸುವ ಮುಖಾಂತರವಾಗಿ ಅವರು ಕ್ಷೇಮವನ್ನು ಅವರು ಕಾಪಾಡ್ಕೋತಾರೆ. ಈಗ ತಾವು ನೋಡ್ತಿದ್ದೀರಿ, ಈಗ ಶ್ರೀ ವೆಂಕಟಸ್ವಾಮಿ ಪ್ರಸನ್ನ ಶ್ರೀಮತೆ ರಾಮಾನುಜಾಯ ನಮಃ ಮೈಸೂರು ವಾಣಿವಿಲಾಸಪುರಂ ಬಡಾವಣೆಯಲ್ಲಿ ಶ್ರೀಯವರ ಪ್ರೇರಣೆಯಿಂದ ಶ್ರೀಮಾನ್ ಟಿ ಚಿಕ್ಕಣ್ಣದಾಸ ಹೊಸದಾಗಿ ಕಟ್ಟಿಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಶ್ರೀನಿವಾಸ ಸ್ವಾಮಿಯವರ ಪ್ರತಿಷ್ಠಾಪನವನ್ನು ಸ್ವಸ್ತಿ ವಿದ್ಯಾಪೀಠೆಯ ಶಾಲಿವಾರ ವರ್ಷಗಳು
1860 ಈಶ್ವರನಾಮ ಸಂವತ್ಸರದ ಜ್ಯೇಷ್ಠ ಕೃಷ್ಣ ತೃತೀಯ ಭಾನುವಾರ 27/6/1937 ಈ ಶುಭ ದಿವಸ ಮಧ್ಯಾಹ್ನ 10:50ರಿಂದ 12:16 ಒಳಗೆ ಪಂಚರಾತ್ರಾಗಮ ಭಕ್ತ ಈ ಒಂದು ದೇವಸ್ಥಾನದಲ್ಲಿ ವೆಂಕಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಇಲ್ಲಿ ಮುಂದೆ ನೋಡ್ತಾ ಇದ್ದೀರಾ, ಈಗ ದೀಪಸ್ತಂಭದ ಮೇಲೆ ಆಂಜನೇಯನ ಫೋಟೋ ಮತ್ತು ರಾಮಾಯಣ ಫೋಟೋ ನೋಡ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನದ ಮುಂಭಾಗದ ಬಾಗಿಲ ಮೇಲೆ ಗಿರಿಜಾ ಕಲ್ಯಾಣ ಒಂದು ಚಿತ್ರಣವನ್ನ ಮರದಲ್ಲಿ ಕೆತ್ತಿರ್ತಕ್ಕಂಥದ್ದು, ಎಡಬಲಗಳಲ್ಲಿ ದ್ವಾರಪಾಲಕರು ಇರ್ತಕ್ಕಂಥದ್ದು ತಾವು ಈಗ ನೋಡ್ತಾ ಇದ್ದೀರಾ. ಈಗ ಬಹಳ ವಿಶೇಷವಾಗಿ ಮತ್ತು ಗಜಲಕ್ಷ್ಮಿ ಇರ್ತಕ್ಕಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ಸಾಗುವಾನಿ ಮರದಿಂದ ಟೀಕುಡ್ಡಿಂದ ಮಾಡಿರ್ತಕ್ಕಂಥ ಬಾಗಿಲಿಗೆ ಶಂಖ ಚಕ್ರ ಎಡಬಲಗಳಲ್ಲಿ ಮತ್ತು ಮಧ್ಯದಲ್ಲಿ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿಯವರ ಒಂದು ವಿವಾಹ ಪ್ರಸಂಗವನ್ನ ಕೆತ್ತಿರ್ತಕ್ಕಂಥದ್ದು. ತುಂಬಾ ಕುಸರಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಾಗಿಲುಗಳನ್ನು ಕೂಡ ತಾವು ನೋಡಿದ್ರಿ. ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಧ್ವಜಸ್ತಂಭ. ಇಲ್ಲಿ ಬಂದು ಭಕ್ತಾದಿಗಳು ಅಲ್ಲಿರ್ತಕ್ಕಂಥ ದೇವರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಧ್ವಜಸ್ತಂಭದ ಮೇಲೆ ಆಂಜನೇಯನ ಫೋಟೋ ಇರ್ತಕ್ಕಂಥದ್ದು, ಮೇಲ್ಗಡೆ 3 ಪೈಂಟಿಂಗ್ ಹಾಕಿರ್ತಕ್ಕಂಥದ್ದು, ಎಡಬಲಗಳಲ್ಲಿ ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಎಡಬಲಗಳಲ್ಲಿ 2 ದೇವರ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡತಕ್ಕಂಥದ್ದನ್ನ ತಾವು ನೋಡ್ತಿದ್ರಿ. ಈಗ ದೇವರ ಒಂದು ಮೂರ್ತಿಯನ್ನ ತಾವು ನೋಡ್ತಾ ಇದ್ರಿ. ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಂಟಿಕೊಪ್ಪಲಲ್ಲಿ ರಸ್ತೆಯ ಮುಂಭಾಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಿಮ್ಗೆ ನೇರವಾಗಿ ದೇವರನ್ನ ದರ್ಶನವನ್ನು ಮಾಡಬಹುದಾಗಿದೆ ಅಂತ ಒಂದು ವಿಶೇಷವಾಗಿರತಕ್ಕಂಥ ವ್ಯವಸ್ಥೆಯನ್ನ ಇಲ್ಲಿ ಮಾಡಿ ದೇವರನ್ನ ಇಡೀ ನೋಡಿ ಮಲಗಿರ್ತಕ್ಕಂಥ ರಂಗನಾಥ ಸ್ವಾಮಿ, ಮಹಾಲಕ್ಷ್ಮಿ, ಮಹಾವಿಷ್ಣು, ವೆಂಕಟರಮಣ ಸ್ವಾಮಿಯ ಭಾವಚಿತ್ರ ಇರತಕ್ಕಂಥದ್ದು ಫೋಟೋಗಳನ್ನ ಹಾಕಿರ್ತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ಮುಂಭಾಗಿಲ ಬಳಿ ಒಂದು ಧ್ವಜಸ್ತಂಭ ಹಾಕಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ಧ್ವಜಸ್ತಂಭದ ಮೇಲೆ ಆಂಜನೇಯನ ಪುತ್ಥಳಿ ಕೂಡ ಹಾಕಿದರೆ ನೋಡಿ. ಧ್ವಜಸ್ತಂಭ ಪಕ್ಕದಲ್ಲಿ ನೋಡಿದ್ರೆ ನಿಮಗೆ ವೆಂಕಟರಮಣ ಸ್ವಾಮಿಯ ಒಂದು ಮೂರ್ತಿಯನ್ನು ತಾವು ನೋಡ್ಬೋದು. ಈ ದೇವಸ್ಥಾನದಲ್ಲಿ ಬೇರೆ ಯಾವ ದೇವಸ್ಥಾನದಲ್ಲೂ ಕೂಡ ಈ ತರ ವ್ಯವಸ್ಥೆ ಮಾಡಿಲ್ಲ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರಿನಲ್ಲಿ ಒಂಟಿಕೊಪ್ಪಲಿನಲ್ಲಿ ಇರತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಬಂದಿದ್ದೇನೆ. ಈಗ ಅದರ ಟ್ರಸ್ಟಿಯಾಗಿರ್ತಕ್ಕಂಥ ಸತ್ಯನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ದೇವಸ್ಥಾನದ ಬಗ್ಗೆ ಯಾವ ರೀತಿ ಪ್ರಾರಂಭ ಮಾಡಿದ್ದು ಯಾರು, ಸಂಸ್ಥಾಪಕರು ಯಾರು, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ದಯಮಾಡಿ ಈ ದೇವಸ್ಥಾನ ಪ್ರಾರಂಭ ಮಾಡಿದ್ದು ಯಾರು, ಎಷ್ಟನೇ ಹೆಚ್ಚಿನ ಪ್ರಾರಂಭ ಮಾಡಿದ್ರು, ಯಾವ ಉದ್ದೇಶಕ್ಕೋಸ್ಕರವಾಗಿ ಪ್ರಾರಂಭ ಮಾಡಿದ್ರು, ಇವಾಗ ಯಾವ ರೀತಿ ನಡ್ಕೊಂಡ್ಬರ್ತಾ ಇದೆ, ದಯಮಾಡಿ ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ಕೊಡ್ಬೇಕು ತಮ್ಮಲ್ಲಿ ಕಡೆಯಿಂದ ವಿನಂತಿ ಮಾಡ್ಕೊಡ್ತೀನಿ ಸರ್. ಇದನ್ನು ನಾವು ಕೇಳಿದ್ದಕ್ಕೆ ನಮಗೆ ಸಂತೋಷ ಆಯಿತು. 1931ರಲ್ಲಿ ನಮ್ಮ ತಾತ ಅವರು ದೊಡ್ಡ ಮಗ ತೀರೋದ್ಮೇಲೆ ಅವರು ಬೇಜಾರಾಗಿ, ಅವ್ರ ಹೆಸರು ಚಿಕ್ಕಣ್ಣದಾಸರು, BS ಚಿಕ್ಕಣ್ಣದಾಸರು, ಅವ್ರ ಮಗ ಸತ್ತೋದ್ಮೇಲೆ ಚಿಕ್ಕಣ್ಣದಾಸರು ಯಾರು? ನಮ್ಮ ತಾತ ಅವರು. ಇಲ್ಲ, ಚಿಕ್ಕಣ್ಣದಾಸರು ಫೌಂಡರ್ ಇದೆ ಟೆಂಪಲ್ ದೇವಸ್ಥಾನದ ಸಂಸ್ಥಾಪಕರು ಚಿಕ್ಕಣ್ಣದಾಸರು. ಅವ್ರಿಗೆ ಸತ್ತೋದ್ಮೇಲೆ ಅವರು ತಿರುಪತಿಲಿ ಹೋಗಿ ಇದ್ ಮಾಡಿದಾಗ ಅವ್ರ ಕನ್ಸಲ್ಲಿ ಈ ದೇವ್ರು ಬಂದು 3 ದಿವಸ ನನಗೆ ಪೂಜೆ ಪುನಸ್ಕಾರ ಏನೂ ಇಲ್ಲ, ನನ್ನ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಅವ್ರ ಕನ್ಸಲ್ಲಿ ಬಂತು. ದೇವಸ್ಥಾನ ಅದು ಹೇಳ್ತೀನಿ. ಕನ್ಸಲ್ಲಿ ಬಂದ್ಮೇಲೆ ಅವ್ರು ಮೈಸೂರು ಬಂದ್ಮೇಲೆ ಅಲ್ಲಿ ಸಂಪತ್ ಕಿರ್ಸ ಜೋಯಿಸ್ರು ಅಂತ ಅವಾಗ ಹೆಸರುವಾಸಿ ಜೋಯಿಸ್ರು ಮೈಸೂರಲ್ಲಿ. ಅವ್ರನ್ನ ಹೋಗಿ ಕನ್ಸಲ್ಟ್ ಮಾಡಿದ್ರು, ಕೇಳಿದ್ರು ನಂಗೆ ಕನ್ಸು ಬರ್ತಾ ಇದೆ, ಏನ್ ಮಾಡ್ಲಿ ಅಂತ. ಅದಕ್ಕೆ ಅವ್ರ ಜಾತಕ ನೋಡಿ, ಹೌದು ಚಿಕ್ಕಣ್ಣ, ನಿನ್ನ ಹರಸ್ಕೋಪ್ ಅಲ್ಲಿ ಜಾತಕದಲ್ಲಿ ದೇವಸ್ಥಾನ ಕಟ್ಟೋ ಯೋಗ ಇದೆ ಅಂದಾಗ ಕನ್ಸು ಬಿತ್ತು ನೋಡಿ. ಆ ಜಾಗನ ಹುಡ್ಕೊಂಡೋದ್ರು ಜಟ್ಕಾ ಗಾಡಿಯಲ್ಲಿ. ಯಾರೋ ಸಂಪತ್ ಅಯ್ಯಂಗಾರು, ಚಿಕ್ಕಣ್ಣದಾಸರು ಹುಡ್ಕೊಂಡೋದ. ಇಲ್ಲಿಂದ ತಿರುಮಲ ಸಾಗರ ಅಂತ ಇದೆ ಪಾಂಡವಪುರದಿಂದ, ಅಲ್ಲಿ ಈ ದೇವಸ್ಥಾನ ಪಕ್ಕದಲ್ಲಿ ಕೊಳ, ಪಾಠಶಾಲೆ ಎಲ್ಲ ಇತ್ತು. ಅವ್ರ ಕನ್ಸಲ್ಲಿ ಬಿದ್ದಿದ್ದು. ಆ ಐಡೆಂಟಿಫೈ ಮಾಡಿದ್ರು, ಆ ಜಾಗನ ಗುರುತಿಸಿದ್ರು. ಗುರುತಿಸಾದ್ಮೇಲೆ ಆ ಜಾಗನ ಯಾರಿಗೆ ಸೇರಿದ್ದು ಎಲ್ಲ ಆಗಿ ಗೌರ್ಮೆಂಟಿಗೆ ಸೇರಿತ್ತು. ಆವಾಗ ಮಂಡ್ಯ ಜಿಲ್ಲೆಯಲ್ಲಿ 7 ಎಕರೆ ಜಮೀನು ದೇವಸ್ಥಾನಕ್ಕೆ ಸರ್ವೆ ನಂಬರ್ 1/4 ಸರ್ವೆ ನಂಬರ್ ತಗೊಂಡು 650 ರೂಪಾಯಿಗೆ ದೇವಸ್ಥಾನ ಜಾಗನ ಕೊಂಡ್ಕೊಂಡು 1937ರಲ್ಲಿ ಕೊಂಡ್ಕೊಂಡು ಐಡೆಂಟಿಫೈ ಮಾಡಿ ಅಲ್ಲಿಂದ ಆ ದೇವಸ್ಥಾನ ವಿಗ್ರಹ ಎಲ್ಲ
ಪಾಂಡುಪುರಕ್ಕೆ ಎತ್ತಿನ ಗಾಡಿಯಲ್ಲಿ ಪಾಂಡುಪುರದಿಂದ ಇಲ್ಲಿಗೆ ರೈಲನ್ನೇ ಇಲ್ಲಿಂದ ಇಲ್ಲಿಗೆ ಸಾಗಣೆ ಮಾಡಿ 1937ರಲ್ಲಿ ಸ್ಥಾಪನೆ ಮಾಡಿದ್ರು. ಪಾಂಡವಪುರದಿಂದ ಮೈಸೂರಿಗೆ ವಿಗ್ರಹ ತಗೊಂಬಂದ್ರು. ಹೌದು, ತಂದು ಬಂದು ಸ್ಥಾಪನೆ ಮಾಡಿದ್ರು. ಇಲ್ಲಿ ನಮ್ಮ ಒಂಟಿಕೊಪ್ಪಲ್ಲಿ ಇರತಕ್ಕಂತ ಈಗಿನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು 1937ರಲ್ಲಿ. ಹೌದು. ಅಲ್ಲಿಂದ ಮುಂದೆ ಪೂಜೆ ಪುನಸ್ಕಾರಗಳು ಪೂಜೆ ಪುನಸ್ಕಾರ ನಡೀತಾ ಇದೆ. ಅವರೇ ಇರಬೇಕಾದ್ರೆ ಪಕ್ಕದಲ್ಲಿ ಚೌಟ್ರಿ ಕಟ್ಟಿದ್ದಾರೆ, ಪಕ್ಕದಲ್ಲಿ ಆಮೇಲೆ ಸುತ್ತಮುತ್ತಲ ಅಂಗಡಿನೂ ಕಟ್ಟಿದ್ದಾರೆ. ದೇವಸ್ಥಾನಕ್ಕೆ ವರಮಾನ ಬರೋ ತನಕ ಎಲ್ಲಾನು ಮಾಡಿದ್ದಾರೆ. ಇದು ದೇವಸ್ಥಾನಕ್ಕೆ 7 ಎಕರೆ ನಂಜನಗೂಡಲ್ಲಿ ಪಾಂಡುಪುರದಲ್ಲಿ ಎಲ್ಲ ಇದನ್ನು ಒಂದು ಇನ್ಕಮ್ ಬರೋ ತರ ಮಾಡಿ ರಿಸೋರ್ಸ್ ಮಾಡೋ ಮಾತ್ರ ಎಲ್ಲ ಮಾಡಿದ್ದಾರೆ. ಪಕ್ಕದಲ್ಲಿ ಚೌಟ್ರಿ ಫ್ರೀಯಾಗಿ ಕೊಡ್ತಾ ಇದ್ರು 1960ರಲ್ಲಿ ಕಟ್ಟಿ, ಬಾಡಿಗೆ ಎಲ್ಲ ಬರ್ತಾ ಇತ್ತು. ಈ ಇನ್ಕಮ್ ಇಂದ ಅವ್ರು ಇರೋ ತನಕ ಅವ್ರೊಬ್ಬರೇ ನಡೆಸ್ತಾ ಇದ್ರು, ಯಾರು ಏನೋ ಇದು ಆಗಿರ್ಲಿಲ್ಲ. ಅವರು 1972ರಲ್ಲಿ ಕಾಲಾವಕಾಶ ಮರಣ ನಮ್ಮ ಚಿಕ್ಕಣ್ಣ ದಾಸರು ಇದು ಮಾಡಿದ್ರು. ಅವರು ವಿಲ್ ಮಾಡಿದ್ರು. ವಿಲ್ ಮಾಡಲಿ ಅದೇನಾಯ್ತು, 12 ಜನ ಟ್ರಸ್ಟಿಗಳನ್ನ ಅಪಾಯಿಂಟ್ ಮಾಡಿದ್ರು. ಬೇರೆ ಬೇರೆ ಕ್ಯಾಟಗರಿ, ಬೇರೆ ಬೇರೆ ಇವರು ವೃತ್ತಿ, ಜಡ್ಜು, ಇವರು ಇಂಜಿನಿಯರ್ಸು, ಕಾಫಿ ಪ್ಲಾಂಟರ್ ಎಲ್ಲ ಮಾಡಿ 12 ಜನ ಟ್ರಸ್ಟಿ ಮಾಡಿ ಟ್ರಸ್ಟ್ ಮಾಡಿದ್ರು. ಟ್ರಸ್ಟ್ ಮಾಡಾದ್ಮೇಲೆ ದೇವಸ್ಥಾನ ನಡೀತಾವ ಹೋಯ್ತು. ಅದರಲ್ಲಿ ಇಂಪಾರ್ಟೆಂಟು ಇವರು ಅಪ್ರಮೇಯ ಅಂತ ಕಾಲೇಜ್ NI ಕಾಲೇಜ್ ಪ್ರೊಫೆಸರು, ಕಾಫಿ ಪ್ಲಾಂಟ್ ಕೃಷ್ಣ ಹಿಂಗಾರು, RCC ಸ್ಪೆಷಲಿಸ್ಟು ರಾಮಸ್ವಾಮಿ ಹಿಂಗಾರು, ಆಮೇಲೆ ವೆಂಕಟರಾವ್ ಆಡಿಟ್ರು, ಹೀಗೆ ಡಿಫ್ರೆಂಟ್ ಕ್ಯಾಟಗರಿ ಇವ್ರನ್ನೆಲ್ಲ ಉನ್ನತ ವ್ಯಕ್ತಿಗಳನ್ನ ಟ್ರಸ್ಟ್ ಮಾಡಿ ನಡ್ಸ್ಕೊಂಡು ಹೋಗಂಗೆ ಮಾಡಿದ್ರು. ನಡ್ಕೊಂಡು ಹೋಯ್ತು. ಇದು ಚೆನ್ನಾಗೇ ನಡ್ಕೊಂಡು ಹೋಯ್ತು. ಫಸ್ಟು ಪ್ರಾಕಾರ ಕಟ್ಟಿದ್ರು, ಆಮೇಲೆ ಇದು ಗೋಪುರ ಕಟ್ಟಿದ್ರು, ಆಮೇಲೆ ನವರಾತ್ರಿಯಲ್ಲಿ ಬ್ರಹ್ಮೋತ್ಸವ ಮಾಡೋಂಗೆ ತೇರು ಎಲ್ಲ ಮಾಡಿಸಿದ್ರು. ಇದು ಈ ದೇವಸ್ಥಾನ ಏನು ಅಂದ್ರೆ ಮಹಾರಾಜರು ಜಯಚಾಮರಾಜ ಒಡೆಯರು ಪ್ರತಿ ಕಡೆ ಶ್ರಾವಣ ಶನಿವಾರ ಬರೋರು. ದೇವರಿಗೆ ವಜ್ರದ ನಾಮನು ಕೊಟ್ಟಿದ್ದಾರೆ. ಅದು ಇದು ನನ್ನ ಹತ್ರ ಇದೆ, ಫೋಟೋ ಇದು. ನಾವು ಬರೋರು ಇದು ಅವರೇ ಗರುಡಗಂಬನೂ ಕೊಟ್ಟಿದ್ದು. ಗರುಡಗಂಬ ಕೊಂಡು ನಮ್ಮ ತಾತ ಇರೋ ತನಕ ನಿಲ್ಸಿರ್ಲಿಲ್ಲ, ಯಾಕಂದ್ರೆ ಅವ್ರು ದೊಡ್ಡ ಮಗನ್ನ ಬಲಿ ತಗೋಬೇಕಂತ ನಿಲ್ಸಿರ್ಲಿಲ್ಲ. ಆಮೇಲೆ ಟ್ರಸ್ಟಿಗಳಾದ್ಮೇಲೆ 1975ರಲ್ಲಿ ಗರುಡಗಂಬ ನಿಲ್ಸಿದ್ರು ಸರ್. ನಿಲ್ಸಾದ್ಮೇಲೆ ಪ್ರಾಕಾರ ಕಟ್ಟಿ ಬ್ರಹ್ಮೋತ್ಸವ ಎಲ್ಲ ಮಾಡಿದ್ರು. ಆಮೇಲೆ ಗೋಪುರ ಮಾಡಿದ್ರು, ಮಹಾಗೋಪುರ. ಈ ಮಹಾಗೋಪುರದ ವಿಶೇಷ ಏನಂದರೆ ಇದು 70 ಅಡಿ. ಇದರಲ್ಲಿ ಏನು ಅಂದ್ರೆ ಅವ್ರದ್ದು ಉದ್ದೇಶ, ಪೂರ್ವಕ್ಕೆ ಶ್ರೀನಿವಾಸ ಕಲ್ಯಾಣ, ಉತ್ತರಕ್ಕೆ ಮಹಾಭಾರತ, ಪಶ್ಚಿಮಕ್ಕೆ ರಾಮಾಯಣ, ದಕ್ಷಿಣಕ್ಕೆ ಕೃಷ್ಣಲೀಲೆ. 8 ಎಪಿಸೋಡು, 8 ಇದರಲ್ಲಿ ಫೋಟೋ ಫ್ರೇಮಲ್ಲಿ ಕ್ಲೀನ್ ಆಗಿ ಕತೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನ ಮಕ್ಕಳಿಗೆ ಸೌಂಡ್ ಅಂಡ್ ವಿಜುವಲ್ ಇದ್ರಲ್ಲಿ ಕುಣಿಸಿ ಹೇಳ್ಬೇಕು ಅಂತ ಇದ್ರು, ಅಷ್ಟರಲ್ಲಿ ಅವ್ರು ತೀರೋದ್ರು. ಆಮೇಲೆ ಇದೆ ಇವಾಗ ಬೇಕಾದ್ರೆ ನೋಡ್ಬೋದು ನೀವು ಗೋಪುರದಲ್ಲಿ. ಇವಾಗ ಅದ್ ಮುಂಚೆ ಒಂದೇ ಪೇಂಟ್ ಮಾಡಿದ್ರು. 1900 ನಾನು ಬಂದ್ಮೇಲೆ 1920ರಲ್ಲಿ ಕಲರ್ ಮಾಡಿ ಕುಂಭಾಭಿಷೇಕ ಮಾಡಿದ್ರು. ಇಲ್ಲಿ ಏನು ಅಂದ್ರೆ ಶ್ರಾವಣ ಶನಿವಾರದಲ್ಲಿ ಇದು ಬೇಕಾದ ಜನ ಬರ್ತಾರೆ. ಇಲ್ಲಿ ಇದು ಯಾಕೆ ಇದು ಬಹಳ ಅಭಿವೃದ್ಧಿ ಅಂದ್ರೆ 1977ರಲ್ಲಿ ರಾಮಾನುಜಾಚಾರ್ಯರು ಪೂಜೆ ಮಾಡ್ತಾರೆ ವಿಗ್ರಹ. ಇದು ರಾಮಾನುಜಾಚಾರ್ಯರನ್ನ ಅವರು ಮದ್ರಾಸಲ್ಲಿ ಹುಟ್ಟಿ ಚೋಳ ಮಹಾರಾಜ ಅವಾಗ ಈಶ್ವರನ ಪೂಜೆ ಮಾಡೋನು. ಇವರು ವೈಷ್ಣವರು ಎಲ್ಲಿ ಮುಂದೆ ಬಂದ್ಬಿಡ್ತಾರೆ ಅಂತ ಅವ್ರನ್ನ ಕೊಲ್ಲಕ್ಕೆ ಇದು ಮಾಡ್ದ. ಅವಾಗ ಅವರು ಕರ್ನಾಟಕಕ್ಕೆ ವಲಸೆ ಬಂದು ನಾನು ಶ್ರೀನಿವಾಸನ್ ಪೂಜೆ ಮಾಡ್ಬೇಕು ಅಂತ ಈ ಶ್ರೀನಿವಾಸ ದೇವ್ರ ಪೂಜೆ ಮಾಡ್ತಾ ಇದ್ದ ವಿಗ್ರಹ. ಇವತ್ತು ಶಂಕುಚಕ್ರ ನಮ್ಮ ಹತ್ರ ಇರೋಂಗೆ ವಿಗ್ರಹ ಇರೋಂಗೆ ಎಲ್ಲೂ ಇಲ್ಲ. ಅದಕ್ಕೆ ಈ ಶ್ರೇಷ್ಠವಾದ ದೇವಸ್ಥಾನ. ರಾಮಾನುಜಾಚಾರ್ಯರು ಪೂಜೆ ಮಾಡ್ತಾ ಇರ್ತಕ್ಕಂಥ ಮೂಲ ಮೂರ್ತಿ. ಹೌದು, 1977ರಲ್ಲಿ 1974ರಲ್ಲಿ ಅವ್ರು ವಲಸೆ ಬಂದ್ರು. ಅವಾಗ 20 ವರ್ಷ ಕರ್ನಾಟಕದಲ್ಲಿ ಇದ್ರು. ಮೇಲ್ಕೋಟೆ ಅಲ್ಲಿ ತೊನ್ನೂರು ಕೆರೆ ಅಂತ ಕೇಳಿದ್ದೀರಾ? ಅಲ್ಲೇ ಅವ್ರ ವಿಗ್ರಹ ಆಯ್ತು. ಅಲ್ಲೇ ಸ್ವಾಮಿ ಇಲ್ಲೇ ವಿಗ್ರಹ ಆಯ್ತು, ರಾಮಾಚಾರ್ಯ ವಿಗ್ರಹ ಐತೆ. ಅಲ್ಲೇ ಇದು TS ತಿರುಮಲ ಸಾಗರ ಅಂತ ಅಲ್ಲೇ ಈ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ರು. ಇವಾಗ ಶಾಂತವಾಗಿ ಎಲ್ಲ ಪೂಜೆ ಪೂಜೆ ಚೆನ್ನಾಗಿ ನಡೀತಾ ಇದೆ. ನವರಾತ್ರಿ ಟೈಮಲ್ಲಿ ಬ್ರಹ್ಮೋತ್ಸವ ಮಾಡ್ತೀವಿ. ಆಮೇಲೆ ವಿಜಯದಶಮಿ ದಿವಸ ರಥೋತ್ಸವ ಮಾಡ್ತೀವಿ. ಧನುರ್ಮಾಸದಲ್ಲಿ 1 ತಿಂಗಳು ಬೆಳಿಗ್ಗೆ ಅಷ್ಟೊತ್ತಿಗೆ ಪೂಜೆ ನಡೆಯುತ್ತೆ. ಆಮೇಲೆ ಶ್ರಾವಣ ಮಾಸದಲ್ಲಿ ವಿಜೃಂಭಣೆಯಿಂದ ದೇವರ ಕಾರ್ಯಕ್ರಮ. ಆಮೇಲೆ ವೈಕುಂಠ ಏಕಾದಶಿ ದಿವಸ ಬಹಳ ವಿಜೃಂಭಣೆ ನಡೆಯುತ್ತೆ. ಜನಗಳು ಬಹಳ ಇದಾಗಿ ಬಂದು ಇದು ಮಾಡ್ತಾರೆ.
ಇಲ್ಲ ಸುತ್ತಮುತ್ತ ಜನ ಎಲ್ಲ ಭಯ ಭಕ್ತಿಗಳನ್ನ ಭಯಭಕ್ತಿನ ಬರ್ತಾರೆ, ಬೆಳಿಗ್ಗೆ ಬರ್ತಾರೆ, ಒಳ್ಳೊಳ್ಳೆ ಇದಿದೆ. ಆಮೇಲೆ ದೇವರು ಅಷ್ಟೇ ನಮಗೆ ಇದೆ. ಭಕ್ತಾದಿಗಳು ಏನೇನು ವರ ಕೇಳ್ಕೊಳ್ತಾ ವರಗಳೆಲ್ಲ ಅದೆಲ್ಲ ಅದಕ್ಕೆ ಹೇಳ್ಬಿಡ್ತೇನೆ ತಪ್ಪುಗಳು. ಮೈಸೂರಲ್ಲಿ 42 ದೇವಸ್ಥಾನ ಇದೆ, ಶ್ರೀನಿವಾಸ ದೇವಸ್ಥಾನ. ಅದರಲ್ಲಿ ಇಲ್ಲಿ ಬಂದು ಹೋಗೋ ಜನ ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಎಲ್ಲ ಹೇಳಿ ಇಲ್ಲಿ ಅದಕ್ಕೆ ಜನ ಬರ್ತಾರೆ. ಇಲ್ಲಿ ಬೇಡ್ಕೊಂಡಿದ್ದು ನೆರವೇರುತ್ತೆ ಅಂತ. ತುಂಬಾ ಸತ್ಯ ಇದೆ ದೇವರು. ಹೌದು, ಇಲ್ಲಿ ಬಂದು ಭಕ್ತಾದಿಗಳು ಏನ್ ಬೇಡ್ಕೋತಾರೆ ಹೌದು, ಎಲ್ಲ ಈಡೇರಿ ಆಗಿದೆ. ಹೌದು. ಅದು ಹಿಂದೆ ಇಲ್ಲಿ ಪಕ್ಕದಲ್ಲಿ ನವಗ್ರಹ ಇದೆ, ಹಿಂದೆ ಗೋಪಾಲ್ ಕೃಷ್ಣ ದೇವಸ್ಥಾನ ಇದೆ. ಆಮೇಲೆ ಪಕ್ಕದಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ. ಭಾನುವಾರ ಕಲ್ಯಾಣೋತ್ಸವ ಮಾಡ್ತೀವಿ ದೇವರಿಗೆ, ಅದು ಒಂದು. ಆಮೇಲೆ ಏನೇನು ಆಧ್ಯಾತ್ಮಿಕ ಇದೆ ಅದನ್ನೆಲ್ಲ ಶ್ರದ್ಧಾ ಭಕ್ತಿಯಿಂದ ನಡ್ಸ್ಕೊಂಡು ಹೋಗೋದ್ರಿಂದ ದೇವರಲ್ಲಿ ಒಂದು ಪವರ್ ಇದೆ. ಆ ದೇವರಿಗೆ ಶಕ್ತಿ ಬರ್ಬೇಕು ಅಂದ್ರೆ ಚೆನ್ನಾಗಿ ಮಂತ್ರಗಳನ್ನ ಹೌದು, ತಕ್ಕತೆಗೆ ಯಾಗ ಇದನ್ನ ಈ ನಡೀತಾರ, ಇದು ಬ್ರಹ್ಮೋತ್ಸವ ಇದೆಲ್ಲ ಹೋಮ ಹವನಗಳನ್ನ ಮಾಡ್ತಾ ಇದ್ರೆ ದೇವರಿಗೆ ಪವರ್ ಬಂದು ದೇವರ ಭಕ್ತಾದಿಗಳನ್ನ ಹರಿಸ್ತಾರೆ. ಆಧ್ಯಾತ್ಮಿಕವಾಗಿ ಒಳ್ಳೆ ಪುರೋಹಿತರಿಂದ, ಹೌದು, ಒಳ್ಳೆ ನುರಿತ ಪುರೋಹಿತರಿಂದ, ಆಗಮಶಾಸ್ತ್ರ ತಿಳಿದವರಿಂದ ಇಲ್ಲಿ ಪೂಜೆ ಪುನಸ್ಕಾರ ನಡೆದಿರುವುದರಿಂದ ದೇವರಿಂದ ಒಂದು ಮಹಿಮೆಯಿಂದ ದೇವರನ್ನ ಹರಿಸ್ತಾ ಇದ್ದಾನೆ. ಬಂದ ಭಕ್ತಾದಿಗಳಿಗೆ ಒಂದು ತೃಪ್ತಿ ಸಿಕ್ಕಿದೆ. ಈಗ ಈ ದೇವಸ್ಥಾನದಿಂದ ಎಲ್ಲೆಲ್ಲಿಂದ ಜನ ಬರ್ತಾರೆ ಸ್ವಾಮಿ? ಇಲ್ಲಿ ಹೊರದೇಶದಿಂದ, ಇದರಿಂದ ತಮಿಳುನಾಡು, ಇದರಿಂದ ಇಲ್ಲಿಂದ ಸುತ್ತಮುತ್ತಲು ಜನ ಎಲ್ಲ ಬಹಳ ಇದ್ರ ಮೇಲೆ ಭಕ್ತಿ ಭಾವದಿಂದ ಬರ್ತಾರೆ. ಇದು ಎರಡನೇ ತಿರುಪತಿ ಅಂತ ಹೇಳ್ತೇನೆ. ನಾವು ಕೇಳಿಲ್ಲ, ಬಟ್ ದೇವ್ರ ಅಲಂಕಾರ, ದೇವರು ಇದು ನೋಡಿದ್ರೆ ಬಹಳ ಚೆನ್ನಾಗಿದೆ ಸರ್. ಇನ್ನೊಂದು ಹೇಳ್ತೀನಿ ನಿಮಗೆ, ನೀವು ತಿರುಪತಿಗೆ ಹೋದ್ರೆ ಇವರು ರಾಮಾನುಜಾಚಾರ್ಯರು ಶಂಕು ಚಕ್ರ ಇಟ್ಟಿರೋದು ನಮ್ಮ ಸ್ವಾಮಿಗೆ ಅವರೇ ಸ್ವಯಂಭೂ ಇರೋದು. ನೀವು ಶುಕ್ರವಾರ ನಾವು ಮೂಲ ದೇವರಿಗೆ ಅಭಿಷೇಕ ಮಾಡ್ತೀವಿ. ಅವಾಗ ಬಂದು ನೋಡಿದ್ರೆ ನಮ್ಮ ಸ್ವಾಮಿನ ಹಂಗೆ ಬೇಕಾದ್ರೆ ತೋರಿಸ್ತೀವಿ. ಅದು ಬಹಳ ಅಲಂಕಾರ. ಇಲ್ಲಿ ಸುತ್ತಮುತ್ತ ಜನ ಎಲ್ಲ ಖಂಡಿತ ಬರ್ತಾರೆ. ಏನೇನು ಪೂಜೆ ಪುರಸ್ಕಾರ ಮಾಡ್ತಾರ. ಆಮೇಲೆ ನಾವು ಏನು ನಮ್ಮ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಹೆಸರುವಾಸಿ ಮೈಸೂರಲ್ಲಿ. ಪ್ರಸಾದ ಶ್ರಾವಣದಲ್ಲಿ ಬೆಳಿಗ್ಗೆ ಸಾಯಂಕಾಲದ ಪ್ರಸಾದ ಕೊಡ್ತೀವಿ. ಆಮೇಲೆ ಬ್ರಹ್ಮೋತ್ಸವದಲ್ಲಿ ಅನ್ನದಾನ ಮಾಡ್ತೀವಿ. ಆಮೇಲೆ ಇದು ಧನುರ್ಮಾಸದಲ್ಲಿ ಬೆಳಿಗ್ಗೆನೆ 80 kg ಪ್ರಸಾದ ಮಾಡಿ ಎಲ್ಲ ಹಂಚ್ತೀವಿ. ನಮ್ಮ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಹೆಸರುವಾಸಿ. ಸರಿ ಸರ್. ಅಂದ್ರೆ ಇಲ್ಲಿಗೆ ಜನ ಭಕ್ತಾದಿಗಳು ಚೆನ್ನಾಗಿ ಬರ್ತಾರೆ. ಎರಡನೇ ತಿರುಪತಿ ಅಂತ ನಾವು ಭಾವಿಸ್ಕೋಬೇಕು. ಯಾಕಂದ್ರೆ ದೇವರು ನಾವು ಕೇಳ್ಕೊಂಡಂತ ಒಂದು ಕೋರಿಕೆಗೆ ತಕ್ಕಂತೆ ಕೊಟ್ಟಿದ್ದಾನೆ. ಭಗವಂತ ಇದೊಂದು ಎರಡನೇ ತಿರುಪತಿ ತಪ್ಪಿಲ್ಲ. ಮೈಸೂರಿನ ಇರತಕ್ಕಂಥದ್ದು ಒಂಟಿಕೊಪ್ಪಲ್ ಇರತಕ್ಕಂಥ ಈ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ ಇಡೀ ಮೈಸೂರಲ್ಲೇ ಸುತ್ತಮುತ್ತ ಎಲ್ಲ ಕಡೆ ತುಂಬ ಪ್ರಸಿದ್ಧಿಯಾಗಿದ್ದು, ಎಲ್ಲರೂ ಭಯಭಕ್ತಿಗಳಿಂದ ಬಂದು ಸೇವೆ ಸಂಸ್ಕಾರಗಳನ್ನ ಮಾಡಿ ಹೋಗಿ ಅವರ ಇಷ್ಟಾರ್ಥಗಳನ್ನ ಪೂರೈಕೆ ಮಾಡಿಕೊಡ್ತಾರೆ. ಅದಲ್ಲದೆ ನವಗ್ರಹ ದೇವಸ್ಥಾನಗಳು ಬೇಕಾಗಿದೆ. ಹಿಂಭಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನ ಇದೆ. ಮತ್ತು ಇದು ಬೇರೆ ಇರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಮತ್ತು ಎಲ್ಲ ನಡೆಯುತ್ತೆ. ಅದರಿಂದ ಮೈಸೂರಿನ ಜನತೆಗೆ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ಈ ಒಂದು ವಿಡಿಯೋವನ್ನು ಮಾಡಿಕೊಟ್ಟಿದ್ದೀನಿ. ಲಿಖಿತ ಧರ್ಮದರ್ಶಿ ಆಗಿರ್ತಕ್ಕಂಥ ಸತ್ಯನಾರಾಯಣ ಅವರು ಎಲ್ಲ ವಿವರವಾಗಿ ತಿಳ್ಕೊಂಡಿದ್ದಾರೆ. ದಯಮಾಡಿ ಭಕ್ತಾದಿಗಳು ಬಂದು ಇಲ್ಲಿ ದೇವರ ಸೇವೆಯನ್ನು ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನ ಪೂರೈಸ್ಕೋಬೇಕು. ಕಲಿಯುಗದಲ್ಲಿರ್ತಕ್ಕಂಥ ಕಾಮಧೇನು ಅಂತ ಹೇಳ್ತಾರೆ ಈ ಒಂದು ದೇವಸ್ಥಾನನ. ಎಲ್ಲರೂ ಕೂಡ ಯಾರ್ಯಾರಿಗೆ ಏನು ಕೆಲಸ ಕಾರ್ಯಗಳಾಗಿರೋ ಕಷ್ಟ ಕಾರ್ಪಣ್ಯಗಳಿದ್ದೀರಾ ದಯಮಾಡಿ ಈ ದೇವಸ್ಥಾನಕ್ಕೆ ಬನ್ನಿ, ದೇವರ ಸೇವೆ ಮಾಡ್ಕೊಂಡು ಕೃತಾರ್ಥರಾಗಿ ಅಂತ ಈ ಮೂಲಕವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ ಸರ್, ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ವೆಂಕಟೇಶಾಯ. ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ವಿವಿ ಮೊಹಲ್ಲಾ, ಮೈಸೂರು, KRS ರೋಡ್. ಇಲ್ಲಿ ಇದು ಸ್ಥಾಪನೆಯಾಗಿ 90 ವರ್ಷಗಳ ಕಾಲ ಆಗಿದೆ. ಇದು ಏನಪ್ಪಾ ಅಂದ್ರೆ ಮಹಾವಿಷ್ಣು ರಾಮಾನುಜಾಚಾರ್ಯರು 1000 ವರ್ಷದ ಹಿಂದೆ ನಮ್ಮ ಕರ್ನಾಟಕಕ್ಕೆ ಬಂದರು. ಕರ್ನಾಟಕಕ್ಕೆ ಬಂದಾಗ ಮೇಲ್ಕೋಟೆ ತೊಂಡನೂರಿನಿಂದ ಮೇಲ್ಕೋಟೆಗೆ ಹೋದ್ರು. ಮೇಲ್ಕೋಟೆನಲ್ಲಿ ಅಲ್ಲಿ ಎಲ್ಲ ನಡೀತಾ ಇತ್ತು. ಅವರಿಗೆ 80 ವರ್ಷ, ತುಂಬ ಏಜ್ ಆಗಿತ್ತು. 80 ವರ್ಷ. ನಾನು ತಿರುಪತಿಗೆ ಹೋಗೋದಿಕ್ಕಾಗೋದಿಲ್ಲ ಅನ್ನೋ ಹಾಗಾಗಿ ನಾನು ಆ ವೆಂಕಟೇಶ್ವರನ್ನ ನಾನು ದರ್ಶನ ಮಾಡಬೇಕು ಅಂತ ಇಲ್ಲಿ ಮೇಲ್ಕೋಟೆ ಹತ್ರ ಒಂದು
ತೊಂಡನೂರು ಪಕ್ಕದಲ್ಲೇ ತೊಣ್ಣೂರು ಕೆರೆ ಅಂತ ಇರುತ್ತೆ, ತಿರುಮಲ ಸಾಗರ ಅಂತ. ಅಲ್ಲಿ ಊರೇ ಇರ್ಲಿಲ್ಲ ಆ ಜಾಗದಲ್ಲಿ. ಇಲ್ಲೊಂದು ದೊಡ್ಡ ರೋಡ್ ಬರುತ್ತೆ, ಇಲ್ಲೇನೆ ಸ್ಥಾಪನೆ ಮಾಡೋಣ ಅಂತ ಅಲ್ಲಿ ಒಂದು ಈ ಶ್ರೀನಿವಾಸರನ್ನ ಈಗೇನಿದೆ, ಈಗ ನಾವೇನು ಒಂಟಿಕೊಪ್ಪಲ್ ಶ್ರೀನಿವಾಸನ ನೋಡ್ತಾ ಇದೀವಿ, ಅಲ್ಲಿ ಶ್ರೀನಿವಾಸನ ಪ್ರತಿಷ್ಠೆಯನ್ನ ಮಾಡಿದ್ರು. ಸಾಕ್ಷಾತ್ ರಾಮಾನುಜಾಚಾರ್ಯರೇ ಪ್ರತಿಷ್ಠೆಯನ್ನ ಮಾಡಿ ಆರಾಧನೆಯನ್ನ ಮಾಡ್ಕೊಂಡು ಬಂದು ಸಾಕಷ್ಟು ದಿವಸ ಆರಾಧನೆಯನ್ನ ಮಾಡಿದ್ರು. ಆ ತಿರುಪತಿ ವೆಂಕಟರಮಣನನ್ನ, ಈ ವೆಂಕಟರಮಣನನ್ನೇ ದರ್ಶನವನ್ನ ಮಾಡೋರು. ಪ್ರತಿದಿನ ಆರಾಧನೆ ಮಾಡಿಕೊಂಡು ದರ್ಶನವನ್ನ ಮಾಡಿ ಆ ತಿರುಪತಿ ವೆಂಕಟರಮಣನಲ್ಲಿ ತುಂಬಾ ವಿಶೇಷವಾದಂತಾಗಿ ಶ್ರೀನಿವಾಸನ ಆರಾಧನೆ ಮಾಡ್ತಾ ಇರ್ತಾರೆ. ಹಾಗೇನೆ ಅವರು ಅಲ್ಲಿಂದ ಹೊರಡುವ ಸಮಯ ಬರುತ್ತೆ, ಅವಾಗ ಅಲ್ಲಿ ಆ ಊರಿಗೆ ತಿರುಮಲ ಸಾಗರ ಅಂತ ಹೆಸರನ್ನಿಡ್ತಾರೆ. ಆ ಊರಿಗೆ ಅಲ್ಲಿ ಜನಗಳೆಲ್ಲ ಸಾಕಷ್ಟು ಮನೆಗಳು ಬರ್ತವೆ, ಅಲ್ಲಿ ಸಾವಿರಾರು ಮನೆಗಳು ಅಲ್ಲಿ ತಿರುಮಲ ಸಾಗರ. ಆವಾಗ ಮಂಡ್ಯ ಅನ್ನೋದೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಆ ತಿರುಮಲ ಸಾಗರ ಅನ್ನೋದೇ ದೊಡ್ಡ ಊರು. ಅಂತಹ ಇದರಲ್ಲಿ ಅವರು ರಾಮಾನುಜಾಚಾರ್ಯರು ಹಾಗೇನೆ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಸಾವಿರಾರು ಜನ ಪ್ರತಿದಿನ 1,000ದಿಂದ 3,000 ಜನದವರೆಗೂ ಭೋಜನ ವ್ಯವಸ್ಥೆ ಇರೋದಂತೆ. ಹಾಗೇನೆ ಹೋಗ್ತಾ ಟಿಪ್ಪು ಸುಲ್ತಾನನ ಸಮಯ ಬಂತು. ಟಿಪ್ಪು ಏನ್ ಮಾಡ್ತಾನೆ, ಆ ದೇವಸ್ಥಾನದಲ್ಲಿ ಏನೋ ಆಭರಣಗಳಿದೆ ಅಂತ ಎಲ್ಲ ಒಡೆದು ನುಚ್ಚು ನೂರು ಮಾಡಾಕ್ಬಿಡ್ತಾನೆ. ಆದ್ರೆ ವಿಗ್ರಹ ಹಾಗೇನೆ ಇರುತ್ತೆ, ಪಾಳು ಬಿದ್ದಿರೋ ದೇವಸ್ಥಾನ. ಈಗ 80 ವರ್ಷದ ಹಿಂದೆ ಅಲ್ಲಿ ಈ ನಮ್ಮ ಚಿಕ್ಕಣ್ಣದಾಸರು ಅಂತ ಮೈಸೂರಿನಲ್ಲಿ ಅರಮನೆ ವರ್ಕರ್ಸ್ ಇರ್ತಾರೆ. ಅವರು ಒಂದು ಈ ಪ್ರಾಂತ್ಯದಲ್ಲಿ ಅವರು ಮೇಲ್ಕೋಟೆಗೆ ಹೋಗುವ ಸಂದರ್ಭ ಬರುತ್ತೆ ಒಂದು ದಿವಸ. ಆ ಹಿಂದಿನ ದಿವಸ ಕನಸು ಬೀಳುತ್ತೆ. ಒಂದು ಹಳೆ ದೇವಸ್ಥಾನ, ಒಂದು ದೇವ್ರು ಇರ್ತಕ್ಕಂಥದ್ದು, ವಿಗ್ರಹ, ಶ್ರೀನಿವಾಸ ವಿಗ್ರಹ ಎಲ್ಲ ಕನಸು ಬೀಳುತ್ತೆ. ಅಯ್ಯೋ ಕನಸು ಬಿದ್ದಿದೆಯಲ್ಲ ಅಂತ ಅಂದು ಎತ್ತಿನ ಗಾಡಿನಲ್ಲಿ ಹೋಗ್ತಾ ಇರ್ತಾರೆ. ಆ ತಿರುಮಲ ಸಾಗರದ ಹತ್ರ ಅವರಿಗೆ ಯೂರಿನ್ ಪಾಸ್ ಮಾಡ್ಬೇಕು ಅನ್ಸುತ್ತೆ. ನಿಲ್ಸಪ್ಪ ಅಂತ ಹೇಳ್ತಾರೆ. ಹೋಗಿ ಗಿಡದ ಮರೆಗೆ ಹೋಗಿ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ. ಹಳೇ ದೇವಸ್ಥಾನ ಕಾಣಿಸ್ಬಿಡುತ್ತೆ. ಅವಾಗ ಎದ್ದು ನೋಡಿದ್ರೆ ಹಳೇ ದೇವಸ್ಥಾನ. ಇದೇನಿದು, ರಾತ್ರಿ ಬಂದಂತಹ ಕನಸು ಇದೇನೇ ಆಗಿದೆಯಲ್ಲ, ಈ ದೇವಸ್ಥಾನನ, ಇದೇ ದೇವರು ನನಗೆ ಕನಸಲ್ಲಿ ಬಂದಿತ್ತಲ್ಲ ಅಂತ ಅವಾಗ ಅಲ್ಲಿಂದ ಅವರು ಹೊರಟು ಮೇಲ್ಕೋಟೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ಬಂದು ಅರಮನೆ ಜೋಯಿಸ್ರ ಹತ್ರ ಕೇಳ್ತಾರೆ. ಏನಂದ್ರೆ, ನನಗೆ ಇಂತಹ ಕನಸು ಹೆಂಗೆ ಕನಸು ಬಿದ್ದಿತ್ತು ಅದೇ ರೀತಿನೇ ವಿಗ್ರಹ, ದೇವಸ್ಥಾನ ಪ್ರತಿಯೊಂದು ಹಂಗೇನೆ ಬಂತು ಸ್ವಾಮಿ ಅಂತ ಆ ಜೋಯಿಸ್ರ ಹತ್ರ ಕೇಳಿದಾಗ ಅವಾಗ ಹೇಳ್ತಾರೆ ಜೋಯಿಸ್ರು, ಅವಾಗ ಅವರ ಜಾತಕವನ್ನು ಪರಿಶೀಲನೆಯನ್ನು ಮಾಡಿ ನಿಮಗೆ ಮಹತ್ವವಾದಂತ ಒಂದು ದೊಡ್ಡ ದೇವಸ್ಥಾನ ಕಟ್ಟುವ ಒಂದು ಯೋಗ ಇದೆ, ಕಟ್ಟಿ ಅಂತ ಹೇಳ್ತಾರೆ. ಅವಾಗ ಮಹಾರಾಜರ ಆಜ್ಞೆಯನ್ನ ತಗೊಂಡು ಆಜ್ಞೆಯಂತೆ ಎಲ್ಲ ಅಲ್ಲಿಂದ ಒಂದೊಂದು ಕಲ್ಲನ್ನು ನಂಬರ ಪ್ರಕಾರವಾಗಿ ತಂದು ಇಲ್ಲಿ ಪ್ರತಿಷ್ಠೆಯನ್ನ ಮಾಡ್ತಾರೆ. 80 ವರ್ಷಗಳ ಹಿಂದೆ ಪ್ರತಿಷ್ಠೆಯನ್ನ ಮಾಡಿ ಇಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ತಿರುಪತಿಯಲ್ಲಿ ಹೇಗೆ ನಡೆಯುತ್ತೋ ಅದೇ ರೀತಿನೇ ಆಗ್ಬೇಕು ಅಂತ ಇದನ್ನ ಹಣವನ್ನ ಎಲ್ಲರ ಹತ್ರ ಇಲ್ಲಿ ಅವಾಗ 80 ವರ್ಷ ಅಂದ್ರೆ ತುಂಬಾ ಬಡತನದ ಕಾಲ. ಅಲ್ಲಿ 5 ರೂಪಾಯಿ 10 ರೂಪಾಯಿನೇ ಶೇಖರಣೆ ಮಾಡಿ ಅವರು ಎಲ್ಲದನ್ನ ಬಿಟ್ಟು ಆಸ್ತಿಗಳನ್ನ ಮಾಡ್ಕೊಂಡಿರ್ತಾರೆ ಅವರು ಚೆನ್ನಾಗಿ. ಚಿಕ್ಕಣ್ಣದಾಸರು ಅದನ್ನ ಮಕ್ಕಳಿಗೆ ಏನೇನ್ ಬೇಕು ಎಲ್ಲ ಕೊಟ್ಟು ದೇವಸ್ಥಾನಕ್ಕೆ ಏನು ಬೇಕು ಎಲ್ಲದನ್ನು ಮಾಡಿರ್ತಾರೆ. ದೇವಸ್ಥಾನ ಯಾವುದೇ ಕಾರಣಕ್ಕೂ ಕುಂಠಿತವಾಗಬಾರದು ಅನ್ನೋದಕ್ಕೋಸ್ಕರ ದೇವಸ್ಥಾನಕ್ಕೆ ಸಾಕಷ್ಟು ಗದ್ದೆಗಳನ್ನ, ಹೊಲಗಳನ್ನ, ನಂಜನಗೂಡು ಹತ್ರ ಗದ್ದೆಗಳನ್ನೆಲ್ಲ ಮಾಡ್ತಾರೆ. ಸಾಕಷ್ಟು ಬಿಲ್ಡಿಂಗ್ ಕಟ್ಟುತ್ತಾರೆ. ಈ ದೇವಸ್ಥಾನ ಹಿಂಭಾಗದಲ್ಲೆಲ್ಲ ಮಳಿಗೆಗಳನ್ನ ಮಾಡ್ತಾರೆ. ದೇವಸ್ಥಾನಕ್ಕೆ ಯಾವುದೇ ಕಾರಣವಾಗಿ ದೇವರಿಗೆ ಪೂಜೆಗಳು ನಿಲ್ಲಬಾರದು ಅನ್ನೋದಕ್ಕೋಸ್ಕರ ಇಲ್ಲಿ ಅರ್ಚಕರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿ ಆ ಕ್ವಾರ್ಟರ್ಸ್ಗಳನ್ನೆಲ್ಲ ಕಟ್ಟಿ ಬಿಡ್ತಾರೆ. ಆವಾಗ ಚಿಕ್ಕಣ್ಣದಾಸರು ಅವಾಗ ಎಲ್ಲ ಇಂಪ್ರೂವ್ ಮಾಡಿ ರಾಜಗೋಪುರನ್ನ ದೇಣಿಗೆಯನ್ನ ಎತ್ತಿ ರಾಜಗೋಪುರವನ್ನ ಎಲ್ಲರೂ ಸಹಕಾರವನ್ನು ಮಾಡ್ತಾರೆ. ಇಲ್ಲಿ ಸುತ್ತಮುತ್ತಿನ ಎಲ್ಲ ಜನಗಳು ಸಹಕಾರವನ್ನು ಮಾಡಿ ಈಗ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ 6 ಗಂಟೆಗೆ ಸುಪ್ರಭಾತ ಪ್ರಾರಂಭವಾಗುತ್ತೆ, 6:20ಕ್ಕೆ ದರ್ಶನವಾಗುತ್ತೆ. ಹಾಗಾಗಿ ತದನಂತರ ಸಹಸ್ರನಾಮಗಳು ಪ್ರಾರಂಭವಾಗುತ್ತೆ ಪ್ರಾಕಾರದಲ್ಲಿ. ಹಾಗೆ ಆರಾಧನೆ, ಬಾಲಭೋಗ, ನೈವೇದ್ಯ ಹಾಗೂ ಪ್ರತಿನಿತ್ಯ ಸಹಸ್ರನಾಮಗಳು ಎಲ್ಲಿ ತಿರುಪತಿಯಲ್ಲಿ ಹೇಗೆ ಆಗುತ್ತೋ 3 ಟೈಮ್ಸ್ ಆರಾಧನೆ, ಭಗವದ ಆರಾಧನೆ ಮತ್ತೆ ನೈವೇದ್ಯಗಳು ಪ್ರತಿನಿತ್ಯ ಇಲ್ಲಿ ವಿಶೇಷವಾಗಿ ಎಲ್ಲ ತರದ ಪ್ರಸಾದಗಳನ್ನು ಮಾಡಿ ವಿನಿಯೋಗವಾಗುತ್ತೆ. ಅದೇ ತರನೇ ತಿರುಪತಿಯಲ್ಲಿ ಹೇಗೆ ಹಿಡಿಯುತ್ತೋ ಅದರಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮಾಡ್ಕೊಂಡು ಹೋಗೋದಿಕ್ಕೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಇಂತಹ ಮಹತ್ವವಾದಂತಹ ಶ್ರೀನಿವಾಸರು ಇಲ್ಲಿ ಇರ್ತಕ್ಕಂತಹ ಎಲ್ಲ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಅರ್ಧ ಕಿಲೋಮೀಟರ್ ದೂರ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ
ಎಲ್ಲ ಫಾರಿನ್ ನಲ್ಲಿ ಇದ್ದಾರೆ. ಅಲ್ಲಿಂದಲೂ ಜನ, ಸಾಕಷ್ಟು ಜನ ತುಂಬಾ ಏನು ನಾವು ಕೇಳ್ಕೊಂತೀವೋ ಅಂತಹದನ್ನ ಮನಸ್ಪೂರ್ವಕವಾಗಿ ಏನ್ ಕೇಳ್ಕೊಂತೀವೋ ಅದನ್ನ ಫಲವನ್ನು ಕೊಡ್ತಾ ಇದ್ದಾನೆ ದೇವರು. ಇವಾಗ್ಲೂ ನಾವು ನೋಡ್ಬೋದು, ಮಿರಾಕಲ್ ಆಗಿ ಜನಗಳು ಬಂದು ನೋಡಿದ್ರೆ ನಮಗೆ ಮೈ ಜುಮ್ ಅನ್ನತ್ತೆ. ಅಂತಹ ಮಹತ್ಯವಾದಂತಹ ಫಲಗಳನ್ನ ಭಕ್ತರಿಗೆ ದೇವರು ಶ್ರೀನಿವಾಸರ ಕರುಣಾ ಕಟಾಕ್ಷದಿಂದ ಕಟಾಕ್ಷಿಸ್ತಾ ಇದ್ದಾರೆ. ಇಂತಹ ಮಹತ್ಯವಾದಂತಹ ದೇವಸ್ಥಾನವನ್ನ ಎಲ್ಲರೂ ಬಂದು ದರ್ಶನವನ್ನ ಮಾಡಿ ಅಂತಹ ಮಂಗಳಂ ಕೌಸಲೇಂದ್ರಾಯ ಮಮನೀಯ ಗುಣಾಬ್ಧೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ. ಕೇಳಿದಲ್ಲ ವೀಕ್ಷಕರೇ, ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನ ಫೌಂಡರ್ ಮೊಮ್ಮಗ ಆಗಿರತಕ್ಕಂಥ ಸತ್ಯನಾರಾಯಣ ಅವರಿಂದ ಮತ್ತು ಇದರಿಂದ ಅರ್ಚಕರಿಂದ ತಿಳ್ಕೊಂಡ್ರಿ. ಈಗ ದೇವಸ್ಥಾನದ ಗರುಡುಗಂಬ ಏನಿದೆ ಅಲ್ಲಿ ಇದ್ದೀನಿ. ಈಗ ಅಲ್ಲಿ ಮುಂಭಾಗದಲ್ಲಿ ಮೇಲೆ ಈ ನಾರಾಯಣನ ಫೋಟೋ, ವಿಷ್ಣುವಿನ ಫೋಟೋ ಎಲ್ಲ ಹಾಕಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ಈ ಒಂದು ಗರುಡುಗಂಬದ ಮುಂಭಾಗದಲ್ಲಿ ಇದ್ದೀನಿ. ಈಗ ಅಲ್ಲಿಂದ ದೇವರನ್ನ ನೇರವಾಗಿ ದರ್ಶನ ಮಾಡಬಹುದಾಗಿದೆ. ಯಾಕಂದ್ರೆ ಮೇನ್ ರೋಡ್ ಇದ್ದಾನೆ, ದೇವರನ್ನ ದರ್ಶನ ಮಾಡಬಹುದಾಗಿ ಅಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ದಾರೆ. ಗರ್ಭಗುಡಿಗೆ ಹೋಗೋ ಬಲಭಾಗದಲ್ಲಿ ವರಾಹ ಸ್ವಾಮಿಯ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು, ಲಕ್ಷ್ಮೀ ವರಾಹ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಿದ್ದೀರಾ. ಯಾರ್ಯಾರು ಮನೆ ಕಟ್ಟಬೇಕು ಅವ್ರಿಗೆ ಬಂದು ಪ್ರಾರ್ಥನೆ ಮಾಡ್ಕೊಂಡ್ರೆ ಮನೆ ಕಟ್ಟೋದಕ್ಕೆ ಅನುಗ್ರಹ ಮಾಡುವಂಥದ್ದು. ಈಗ ಲಕ್ಷ್ಮೀ ಹಯಗಿರಿ ಸ್ವಾಮಿ ಗರ್ಭಗುಡಿಗೆ ಹೋಗೋ ರಸ್ತೆಯಲ್ಲಿ ಎಡಭಾಗದಲ್ಲಿರ್ತಕ್ಕಂಥದ್ದು ಲಕ್ಷ್ಮೀ ಹಯಗಿರಿ ಸ್ವಾಮಿ ಒಂದು ಪುತ್ಥಳಿಗೆ ಸ್ಥಾಪನೆ ಮಾಡಿದರೆ 7 ಹಿಡಿಯ ಸರ್ಪ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯನ್ನ ರಕ್ಷಣೆ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ವಿಶೇಷ ಅಲಂಕಾರ ಮಾಡಿರ್ತಕ್ಕಂಥದ್ದು, ಬಹು ಸುಂದರವಾಗಿರ್ತಕ್ಕಂಥ ಮೂರ್ತಿ ಇದಾಗಿದೆ. ಇದು ಇಲ್ಲಿ ಗರುಡ ಕಂಬದ ಮೇಲೆ ಶ್ರೀಕೃಷ್ಣನ ಕಾಳಿಂಗ ಮರ್ದನ ನೃತ್ಯವನ್ನು ಆಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಕಾಳಿಂಗದ ಎಡೆ ಮೇಲೆ ನಿಂತ್ಕೊಂಡು ನೃತ್ಯ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಮೇಲೆ ಶಂಕು ಚಕ್ರ ಇರ್ತಕ್ಕಂಥದ್ದು, ಮತ್ತು ದಕ್ಷಿಣ ದಿಕ್ಕಿಗೆ ಶ್ರೀಕೃಷ್ಣ ಪರಮಾತ್ಮ ಗೋವಿನ ಮುಂದೆ ಕೊಳಲನ್ನು ಮಾಡ್ತಾ ಇರ್ತಕ್ಕಂಥದ್ದು, ಶಂಕು ಚಕ್ರ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ. ಈ ಒಂದು ಗರುಡಗಂಬವನ್ನ ಎಲ್ಲರೂ ಕೂಡ ಮುಟ್ಟಿ ನಮಸ್ಕಾರ ಮಾಡಿ ಕೃತಾರ್ಥರಾಗ್ತಾರೆ. ಮತ್ತೆ ಮುಂದೆ ಸ್ವಾಮಿಯ ಪಾದ ಕೂಡ ಇಟ್ಟಿದ್ದಾರೆ ಇಲ್ಲಿ. ಈಗ ತಾವು ನೋಡ್ತಾ ಇದ್ದಾರೆ, ಈಗ ಮಹಾಮಂಗಳಾರತಿ ಆಗ್ತಾ ಇದೆ. ಈಗ ವಿಶೇಷವಾಗಿ ಮಹಾಮಂಗಳಾರತಿ ಸಮಯದಲ್ಲಿ ಜನಗಳು ಈಚೆ ಕಡೆ ನಿಂತ್ಕೊಂಡು ಮಹಾಮಂಗಳಾರತಿಯನ್ನು ನೋಡ್ತಾ ಇರ್ತಕ್ಕಂಥದ್ದು. ಮಧ್ಯಾಹ್ನ 12 ಗಂಟೆಗೆ ಬೆಳಿಗ್ಗೆ ಒಂದ್ಸರಿ ಮಹಾಮಂಗಳಾರತಿ ಮಾಡಿರ್ತಾರೆ. ಮಧ್ಯಾಹ್ನದ ಪೂಜೆ ಈಗ ಮಾಡ್ತಾ ಇದ್ದಾರೆ. ಈಗ 12 ಗಂಟೆ ಮೇಲೆ ಮತ್ತೊಮ್ಮೆ ದೇವರಿಗೆ ವಿಶೇಷ ಅಲಂಕಾರ ಮಾಡಿ ದೇವರಿಗೆ ಪೂಜೆ ಎಲ್ಲ ರೀತಿಯ ಮಂತ್ರೋಚ್ಚಾರಗಳನ್ನು ಮಾಡಿ ಮತ್ತೊಮ್ಮೆ ಮಹಾಮಂಗಳಾರತಿಯನ್ನು ಮಾಡಿ ತೀರ್ಥ ಪ್ರಸಾದಗಳನ್ನು ಕೊಡುವಂಥ ಪದ್ಧತಿ ಇದೆ. ಇಲ್ಲಿ 3 ಪಾಳ್ಯದಲ್ಲಿ ದೇವರಿಗೆ ವಿಶೇಷ ಪೂಜೆಗಳನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಲಕ್ಷ್ಮೀ ರಮಣ ಸ್ವಾಮಿಯ ಒಂದು ಭವ್ಯವಾದ ಮೂರ್ತಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ಸುಮಾರು 8 ರಿಂದ 9 ಅಡಿ ಎತ್ತರದ ಈ ಒಂದು ವಿಗ್ರಹವನ್ನು ತಾವೀಗ ನೋಡ್ತಾ ಇದ್ದೀರಿ. ಮಹಾಮಂಗಳಾರತಿಯನ್ನು ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋವನ್ನು ಮಾಡಲು ದೇವಸ್ಥಾನದ ವ್ಯವಸ್ಥಾಪಕರ ಮತ್ತು ಧರ್ಮದರ್ಶಿಯಾಗಿರ್ತಕ್ಕಂಥ ಸತ್ಯನಾರಾಯಣ ಅವರು ಅನುಮತಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ದೂರದಿಂದಲೇ ಕೂಡ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ನಾವು ನೋಡ್ತಾ ಇದ್ರಿ. ಈಗ ಎಲ್ಲರೂ ಕೂಡ ದಯಮಾಡಿ ನೋಡಿ, ವಿಶೇಷವಾಗಿ ಅಲಂಕಾರ ಮಾಡಿ ಮಹಾಸ್ವಾಮಿಗೆ ವಿಶೇಷವಾಗಿರುವಂಥ ಮಹಾಮಂಗಳಾರತಿಯನ್ನು ಮಾಡಿದ್ದಾರೆ. ಅದಾದ ಉತ್ಸವ ಮೂರ್ತಿಗೆ ಮತ್ತು ಮಂಗಳಾರತಿಯನ್ನು ಮಾಡಲಾಗುತ್ತೆ. ಗರ್ಭಗುಡಿಯ ಮುಂಭಾಗದಲ್ಲಿರತಕ್ಕಂಥ ವರಾಹ ಸ್ವಾಮಿಗೆ ಮತ್ತು ಲಕ್ಷ್ಮೀ ಹಯಗ್ರೀವ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಕೂಡ ಮಾಡಲಾಗುತ್ತೆ. ನಾವು ನೋಡ್ತಾ ಇದ್ದೀರಿ. ಈಗ ವಿಶೇಷವಾಗಿ ಈ ಮಹಾಮಂಗಳಾರತಿ ಕಾರ್ಯವನ್ನು ಭಕ್ತಾದಿಗಳು ನೋಡ್ತಾ ತುಂಬಿಕೊಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರಿ. ಈಗ ನೋಡಿ, ಮಧ್ಯಾಹ್ನದ ಮಹಾಮಂಗಳಾರತಿ ಹೊತ್ತಿಗೆ ಬಂದಿದ್ದೀವಿ. ಇಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ದೃಶ್ಯ. ಈಗ ಭವ್ಯವಾದ ಮೂರ್ತಿಯನ್ನು ತಾವೀಗ ಅಲಂಕಾರ ಮಾಡಿರ್ತಕ್ಕಂಥ ಮೂರ್ತಿಯನ್ನು ನೋಡ್ತಿದ್ದಾರೆ. ಈಗ ವರಾಹ ಸ್ವಾಮಿಗೆ ಮತ್ತು ಲಕ್ಷ್ಮೀ ಹಯಗ್ರೀವ ಸ್ವಾಮಿಗೆ ಮಂಗಳಾರತಿಯನ್ನು ಕೂಡ ಮಾಡಲಾಗುತ್ತೆ. ಅವರಿಗೆ ಬಂದು ಪುರೋಹಿತರು ಮಂಗಳಾರತಿ ತೆಗೆದುಕೊಂಡ್ಬಂದರು. ಈಗ ವರಾಹ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇರತಕ್ಕಂಥದ್ದು. ಎಡಗಡೆ ಇರತಕ್ಕಂಥ ಲಕ್ಷ್ಮೀ ಹಯಗ್ರೀವ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಈಗ ಇದಾದ ತಕ್ಷಣ ಎಲ್ಲರಿಗೂ ಗರ್ಭಗುಡಿ ಒಳಗೆ ಬಿಡ್ತಾರೆ. ಅಲ್ಲಿ ಮಹಾಮಂಗಳಾರತಿ ಕೊಟ್ಟು ತೀರ್ಥ ಪ್ರಸಾದವನ್ನು ಕೊಡ್ತಾರೆ. ತದನಂತರ ದೇವಸ್ಥಾನದ ಹೊರಭಾಗದಲ್ಲಿ ಬಂದು ಅವರಿಗೆ ಪ್ರಸಾದ ವಿನಿಯೋಗ ಕೂಡ
ಮಾಡಲಾಗುತ್ತೆ. ತಾವು ನೋಡ್ತಿದ್ದಾರೆ ಈಗ ವಿಶೇಷವಾಗಿರ್ತಕ್ಕಂಥ ದರ್ಶನ 12 ಗಂಟೆಗೆ ಮೇಲೆ ಆಗ್ತಾ ಇರ್ತಕ್ಕಂಥ ವಿಶೇಷ ಅಲಂಕಾರ ಮತ್ತು ವಿಶೇಷ ಮಂಗಳಾರತಿಯ ಕಾರ್ಯಕ್ರಮವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಈ ಒಂದು ವಿಶೇಷ ವಿಡಿಯೋವನ್ನು ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೋಸ್ಕರವಾಗಿ ನಾನು ಇಲ್ಲಿ ದೇವಸ್ಥಾನದ ಧರ್ಮದರ್ಶಿಯಾಗಿರ್ತಕ್ಕಂಥ ಸತ್ಯನಾರಾಯಣ ಅವರ ಅಪ್ಪಣೆ ಪಡೆದು ಮಾಡ್ತಾ ಇದ್ದೀನಿ. ಅದರಿಂದ ದಯಮಾಡಿ ಎಲ್ಲರೂ ಕೂಡ ನೋಡಬೇಕು ಅಂತ ಈ ಮೂಲಕವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಎಲ್ಲ ಭಕ್ತಾದಿಗಳು ಈಗ ಗರ್ಭಗುಡಿಗೆ ಹೋಗಿ ಮಹಾಮಂಗಳಾರತಿ ತೆಗೆದುಕೊಂಡು ದೇವರ ದರ್ಶನವನ್ನು ಹತ್ತಿರದಿಂದ ಮಾಡಿ ತದನಂತರ ತೀರ್ಥ ಪ್ರಸಾದವನ್ನು ಪಡ್ಕೋತಾರೆ. ಅದೊಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋವನ್ನು ಈಗ ನಾವು ನೋಡ್ತಾ ಇದ್ದೀರಿ. ಈಗ ವರಸ್ವಾಮಿ ಮತ್ತು ಲಕ್ಷ್ಮೀ ಹರಿಗ್ರೀಮ ವಿಗ್ರಹದ ಮುಂದೆ ಭಕ್ತಾದಿಗಳು ನಮಸ್ಕಾರ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಿ. ದೇವರಿಗೆ ವಿಶೇಷವಾದ ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ದೀರಿ. ಈಗ ಮೂಲ ದೇವರ ದರ್ಶನ ಮುಗಿದ ತಕ್ಷಣ ದೇವಸ್ಥಾನದ ಹಿಂಭಾಗಕ್ಕೆ ಬರ್ತೀವಿ. ದೇವಸ್ಥಾನದ ಹಿಂಭಾಗದಲ್ಲಿ ಅಂಬೆಗಾಲ ಕೃಷ್ಣನ ಒಂದು ಗರ್ಭಗುಡಿ ಇದೆ. ಇಲ್ಲಿ ಈ ಅಂಬೆಗಾಲ ಕೃಷ್ಣ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ದೇವಸ್ಥಾನದಲ್ಲಿ ಬಾವಿ ಇರತಕ್ಕಂಥದ್ದನ್ನು ತಾವೇ ಕಲ್ತ್ಕೊಳ್ತಾ ಇದ್ರೆ ಅಭಿಷೇಕಕ್ಕೆ ಬಾವಿಯಿಂದ ನೀರು ತೆಗೆದುಕೊಂಡು ಹೋಗ್ತಾರೆ. ಉತ್ಸವ ಮೂರ್ತಿಗೆ ಅರ್ಧಚಂದ್ರಾಕಾರದ ಒಂದು ಉತ್ಸವ ಮೂರ್ತಿ ಕೂಡ ನಿಂತಿರ್ತಕ್ಕಂಥ ತಾವು ನೋಡ್ತಾ ಇದ್ರೆ. ಈಗ ಇದು ಬಾಲಕೃಷ್ಣ ಅಬ್ಬೆಗಾಲ ಕೃಷ್ಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ಮಹಾಮಂಗಳಾರತಿಯನ್ನ ಮಾಡ್ತಾ ಇದ್ದಾರೆ ಅರ್ಚಕರವರು. ಆ ಮಹಾಮಂಗಳಾರತಿಯನ್ನು ಮಾಡಿದ ನಂತರ ಈ ಒಂದು ಅಂಬೆಗಾಲ ಕೃಷ್ಣನ ವಿಶೇಷತೆ ಏನು ಎಂಬುದರ ಬಗ್ಗೆ ಆಮೂಲಾಗ್ರವಾಗಿರ್ತಕ್ಕಂಥ ವಿವರಗಳನ್ನು ಕೂಡ ಕೊಡ್ತಾರೆ. ನೋಡಿ ಬನ್ನಿ, ದರ್ಶನ ಮಾಡಿ ಅಂಬಿಕಾಲ ಕೃಷ್ಣನ ಒಂದು ಮೂರ್ತಿಯನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ ಮಹಾಮಂಗಳಾರತಿಯನ್ನು ತೆಗೆದುಕೊಂಡು ಅವರು ಬರ್ತಾರೆ. ಮಹಾಮಂಗಳಾರತಿ ತೆಗೆದುಕೊಂಡು ಈಗ ದೇವಸ್ಥಾನ ಈ ಒಂದು ಅಂಬಿಕಾಲ ಕೃಷ್ಣನ ವಿಶೇಷತೆ ಏನು ಅದರ ಬಗ್ಗೆ ಆಮೂಲಾಗ್ರವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಗೆ ತಿಳಿಸ್ಕೊಡ್ತಾರೆ. ಇದನ್ನು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ದಿನ ಪೂಜೆ ಮಾಡಬೇಕು ಎಲ್ಲವನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ಈಗ ಕೇಳೋಣ. ಬನ್ನಿ ಈಗ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಾಯ ಹಿತಾಯ ಚ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಒಂಟಿಕೊಪ್ಪಲ್, ಮೈಸೂರು. ಇಲ್ಲಿ ಅಂಬೆಗಾಲ ಕೃಷ್ಣ ಅಂತಕ್ಕಂಥದ್ದು ಪ್ರತಿಷ್ಠಾಪನೆ ಆಗಿದೆ ಬಹಳ ವರ್ಷಗಳ ಹಿಂದೆ. ಈ ಸ್ಥಾನದಲ್ಲಿ ಯಾರಿಗೆ ಇರೋದಿಲ್ವೋ ಅವ್ರು ಬಂದು ಇಲ್ಲಿ ಪ್ರಾರ್ಥನೆಯನ್ನ ಇಟ್ಟು ಸ್ವಾಮಿಯಲ್ಲಿ ಮರೆಯನ್ನು ಹೋಗಿ ಇಲ್ಲಿ ಪ್ರತಿ ಭಾನುವಾರ ಬೆಣ್ಣೆ ಅಲಂಕಾರ ಸೇವೆ ಇರುತ್ತೆ. ದಂಪತಿಗಳಿಬ್ಬರು ಸಹ ಭಾನುವಾರ ಸಂಜೆ ಅಥವಾ ಬೆಳಗ್ಗೆ ಒಂದು 12 ಗಂಟೆ ಸಮಯದಲ್ಲಿ ಬಂದು ನಮಗೆ ಸಂತಾನವಾದ ಮೇಲೆ ಒಂದು ಬೆಳ್ಳಿ ಕೃಷ್ಣವನ್ನ ತೊಟ್ಟಿಲ ಸಮೇತವಾಗಿ ನೀಡಿ ಬೆಣ್ಣೆ ಅಲಂಕಾರವನ್ನ ಮಾಡಿಸ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಹೋದ್ರೆ ಕೆಲವು ದಂಪತಿಗಳಿಗೆ ಇಲ್ಲಿ ಸಂತಾನ ಆಗಿರೋದು ಉಂಟು. ಹಾಗೂ ಇಲ್ಲಿ ಬರ್ತಕ್ಕಂಥ ದಂಪತಿಗಳು ಸಹ ಸಂತೋಷದಿಂದ ನಮಗೆ ಸಂತಾನ ಆಗಿದೆ ಎಂದು ಹೇಳಿದ್ದಾರೆ. ಈ ರೀತಿಯಾಗಿ ಈ ಶ್ರೀ ಒಂಟಿಕೊಪ್ಪಲ್ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಅಂಬೆಗಾಲ ಕೃಷ್ಣವನ್ನ ದರ್ಶನ ಮಾಡಿ ಹಾಗೂ ಸಂಕಲ್ಪ ಮಾಡಿಕೊಂಡು ಹೋದ್ರೆ ಯಾರಿಗೆ ಸಂತಾನವಿಲ್ಲದಿರೋದೋ ಅವರಿಗೆ ಖಂಡಿತವಾಗಿ ಸಂತಾನ ಆಗುತ್ತದೆ ಎಂದು ನಂಬಿದ್ದೇವೆ. ಹಾಗೂ ಕೆಲವರ ಕೋರಿಕೆಗಳು ಸಹ ಈಡೇರದು ಉಂಟು. ನನ್ನ ಹೆಸರು ತಿರುವೆಂಕಟಾಚಾರ್ಯ ಅಂತ. ಈ ನವನೀತ ಕೃಷ್ಣ ಅಂಬೆಗಾಲ ಸನ್ನಿಧಿಯಲ್ಲೇ ಕೈಂಕರ್ಯವನ್ನ ಮಾಡ್ತಾ ಇದ್ದೀವಿ. ಶ್ರೀ ನವನೀತ ಕೃಷ್ಣ ಸ್ವಾಮಿ ಇಲ್ಲಿನ ಒಂದು ದಿನಚರಿ ಏನು ಅಂದ್ರೆ ಪ್ರತಿ ಭಾನುವಾರ ಈ ಸ್ವಾಮಿಗೆ ವಿಶೇಷವಾಗಿ ಬೆಣ್ಣೆ ಅಲಂಕಾರದ ಸೇವೆ ಇರುತ್ತದೆ. ಹಾಗೂ ಸೇವೆಯನ್ನ ಮಾಡಿಸ್ತಕ್ಕಂಥವ್ರು ಒಂದು ದಿನದ ಮುಂಚಿತವಾಗಿ ಬಂದು ದೇವಸ್ಥಾನದ ಕಚೇರಿಯಲ್ಲಿ ರಸೀದಿಯನ್ನು ಹಾಕಿಸ್ತಕ್ಕಂಥದ್ದು. ಹಾಗೂ ಸಂತಾನ ಆದ್ಮೇಲೂ ಸಹ ಬೆಣ್ಣೆ ಅಲಂಕಾರ ಸೇವೆಯನ್ನ ಮಾಡಿ ತಮ್ಮ ಒಂದು ಕೋರಿಕೆಯನ್ನ ಈಡೇರಿಸ್ಕೋಬೇಕಾಗಿ ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಇಲ್ಲಿ ವಿಶೇಷವಾಗಿ ಸ್ವಾಮಿಯ ಹಿಂಭಾಗದಲ್ಲಿ ಒಂದು ಕನ್ನಡಿಯನ್ನ ದರ್ಪಣವನ್ನ ಇಟ್ಟಿರ್ತಾರೆ. ಏಕೆ ಇಟ್ಟಿರ್ತಾರೆ ಅಂದ್ರೆ ನಾವು ನವನೀತ ಕೃಷ್ಣನ ಮುಂದೆ ನೋಡ್ತೀವಿ, ಆದ್ರೆ ಹಿಂದೆ ಪಾದ ಕಾಣಿಸೋದಿಲ್ಲ. ಆದ್ರಿಂದ ಪಾದವನ್ನ ದರ್ಶನ ಮಾಡಿದರೆ ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳೆಲ್ಲವೂ ಸಹ ನಶಿಸಿ ಹೋಗಿ ಪುಣ್ಯವನ್ನ ಪಡೆಯುವಂಥದ್ದಾಗಿದೆ. ಆದ್ದರಿಂದ ನವನೀತ ಕೃಷ್ಣನ ಹಿಂಭಾಗದಲ್ಲಿ ದರ್ಪಣವನ್ನು ಇಟ್ಟಿದ್ದೇವೆ. ಅದರಿಂದ ಭಗವಂತನ ಪಾದ ದರ್ಶನವನ್ನ ಮಾಡಬೇಕಾಗಿ ಕೋರ್ಕೊಳ್ತೇವೆ.
ಅಂಬೆಗಾಲ ಕೃಷ್ಣನ ದರ್ಶನ ಮಾಡಿದ್ರಿ, ಎದುರುಗಡೆ ಆಂಜನೇಯ ಸ್ವಾಮಿಯ ಒಂದು ದರ್ಶನ ಕೂಡ ಮಾಡಿದ್ರಿ, ಅದರಂಥ ಜೀಪವನ್ನು ಕೂಡ ದರ್ಶನ ಮಾಡಿದ್ರಿ. ಈಗ ಉತ್ಸವ ಕಲ್ಯಾಣೋತ್ಸವವನ್ನು ಕೂಡ ತಾವು ನೋಡ್ತಿದ್ರೀಗ. ದೈವಾನು ದೇವತೆಗಳು ಕೂಡ ಇಲ್ಲಿ ನಿಂತಿರ್ತಕ್ಕಂಥದ್ದು. ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣರ ಕಲ್ಯಾಣೋತ್ಸವವನ್ನು ತಾವೀಗ ನೋಡ್ತಾ ಇದ್ರೆ. ಅತ್ಯಂತ ಅದ್ಭುತವಾಗಿ ಈ ಒಂದು ಬಣ್ಣದ ಪುತ್ತಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೋಡೋಕ್ಕೆ ಎರಡು ಕಣ್ಣು ಸಾಲದು. ವಿಶೇಷವಾಗಿ ಕಲ್ಯಾಣೋತ್ಸವವನ್ನು ತಾವೀಗ ಲಕ್ಷ್ಮೀನಾರಾಯಣ ಕಲ್ಯಾಣೋತ್ಸವ ತಾವು ನೋಡ್ತಾ ಇದ್ರೆ. ಇಲ್ಲಿ ಕೆಳಗಡೆ ಎರಡು ಪೀಠಗಳಿದೆ, ವಿಶೇಷವಾಗಿರ್ತಕ್ಕಂಥ ಯಜ್ಞ ಮಂಟಪ ಇದೆ, ಯಾಗ ಮಂಟಪ ಇದೆ. ಹಲವಾರು ರೀತಿಯ ಕಾರ್ಯಕ್ರಮಗಳು ಈ ಮಂಟಪದಲ್ಲಿ ನೆರವೇರುತ್ತದೆ. ಅದನ್ನು ಕೂಡ ತಮಗೆ ದರ್ಶನ ಮಾಡ್ತಾ ಇತ್ತು. ದಯಮಾಡಿ ಎಲ್ಲರೂ ಕೂಡ ದರ್ಶನ ಮಾಡಬೇಕು ಅಂತ ಈ ಮೂಲಕವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತಾ ಇದ್ದೇನೆ. ಈಗ ನೋಡಿ, ವಿಶೇಷವಾಗಿ ಸೀತಾ ಕಲ್ಯಾಣ ಅಥವಾ ರಾಮ ಸೀತಾ ಕಲ್ಯಾಣ ಅಥವಾ ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣ ಕಲ್ಯಾಣ ಅಥವಾ ಈ ಶಂಕು ಚಕ್ರಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರಿ. ಈಗ ಅದರಿಂದ ವಾಪಸ್ಸು ಪ್ರದಕ್ಷಿಣೆ ಮಾಡಿಕೊಂಡು ಬರ್ತಾ ಇದ್ದೀನಿ. ಈಗ ಇಲ್ಲಿ ಎದುರುಗಡೆ ಇಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಹಲವಾರು ರೀತಿಯ ಎಲ್ಲ ರೀತಿಯ ಪೂಜೆ ಸಾಮಗ್ರಿಗಳನ್ನ ಇಲ್ಲಿ ಮಾರಾಟ ಮಾಡ್ತಾರೆ. ಅದರ ಒಂದು ವಿಡಿಯೋನು ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಈಗ ಅದು ಅವರ ಒಂದು ವ್ಯಾಪಾರಸ್ಥರ ಬಗ್ಗೆ ಒಂದು ವಿವರವನ್ನು ಕೂಡ ಕೊಡ್ತಾರೆ ಇಲ್ಲಿ, ಅದನ್ನು ಕೂಡ ಕೇಳೋಣ. ಈಗ ನಿಮಗೆ ಯಾವ್ಯಾವ ಪೂಜೆ ಸಾಮಗ್ರಿಗಳು ಬೇಕು ಎಲ್ಲವೂ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ. ಈಗ ಹೋಮಂತಾಗಿದೆ, ತ್ರಿಶೂಲ ಆಗಿದೆ, ಸ್ವಾಸ್ತಿಕ್ ಇದೆ, ಪಾದಕೆಗಳಿದೆ, ಎಲ್ಲವನ್ನು ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ. ಇಲ್ಲಿ ಮನೆಗೆ ಯಾವುದು ಬೇಕು, ಯಾವುದು ವಿಶೇಷ ಇದೆ ಎಲ್ಲವೂ ಕೂಡ ತೆಗೆದುಕೊಂಡು ಹೋಗ್ಬೋದಾಗಿದೆ. ದೇವಸ್ಥಾನದಲ್ಲಿ ಮಾತ್ರ ಇಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಪಂಚೆಗಳು, ಶಲ್ಯಗಳು, ದೇವರ ಮೂರ್ತಿಗಳು, ಚಿಕ್ಕ ಚಿಕ್ಕ ದೇವರ ಮೂರ್ತಿಗಳು, ಶ್ರೀಮನ್ನಾರಾಯಣನ ವೆಂಕಟೇಶ್ವರ ಸ್ವಾಮಿಯ ಒಂದು ಪುತ್ಥಳಿ ಸ್ಥಾಪನೆ ಮತ್ತು ಒಂದು ಬಾಕ್ಸಲ್ಲಿ ವೆಂಕಟೇಶ್ವರ ಸ್ವಾಮಿ ಅಲಮೇಲಮ್ಮ ಇರತಕ್ಕಂಥದ್ದು ತಾವು ನೋಡ್ತಿದ್ರೀಗ. ಈಗ ಏನು ಎಲ್ಲವನ್ನು ನೋಡಾಯಿತು. ಈಗ ಈ ದೇವಸ್ಥಾನ ಈ ಒಂದು ಈ ಅಂಗಡಿ ಓಪನ್ ಆಗಿ 40 ವರ್ಷ ಆಗೈತೆ. ಇಲ್ಲಿ ಎಲ್ಲಾ ತರದ ಪೂಜಾ ಐಟಮ್ಗಳು ಮತ್ತು ನಿಮ್ಗೆ ಹೋಮ, ಮದುವೆ ಎಲ್ಲ ಸಮಾರಂಭಗಳಿಗೆ ಏನೇ ಬೇಕಾದ್ರೂ ನಮ್ಮ ಹತ್ರ ಎಲ್ಲ ದೊರೆಯುತ್ತೆ. ಮತ್ತೆ ಕೊಬ್ಬರಿ ಡಿಸೈನು, ಗೊಂಬೆಗಳು, ಏನೇನು ಬೇಕು ಐಟಮ್ಗಳು, ಪೂಜಾ ಐಟಮ್ಗಳು, ನಿಮಗೆ ಬುಕ್ಸು ಎಲ್ಲ ಯಾವ ಬೇಕಾದ್ರೂ ನಿಮಗೆ ಇಲ್ಲೆಲ್ಲ ದೊರೆಯುತ್ತೆ. ಬೇಕಾದರೆ ನಮ್ಮ 9845748586 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಎಲ್ಲ ಬೇಕಾದರೆ ನಿಮ್ಮ ಮನೆಗೆ ಡೋರ್ ಡೆಲಿವರಿ ಮಾಡಿ ತಂದುಕೊಡ್ತಾರೆ ಐಟಮ್ಗಳೆಲ್ಲ. ಇಲ್ಲಿ ನಮ್ಮ ಅಂಗಡಿ 40 ವರ್ಷ ಆಗಿದೆ ಓಪನ್ ಆಗಿ. ಈ ಅಂಗಡಿಲಿ ನಿಮಗೆ ಎಲ್ಲ ಥರದ ಪೂಜಾ ಐಟಮ್ಗಳು ಮತ್ತು ಮದುವೆಗೆ ಬೇಕಾದ ಐಟಮ್ಗಳು ಎಲ್ಲ ದೊರೆಯುತ್ತೆ. ಮತ್ತು ಮದುವೆಗೆ ರಾಜಾರಾಣಿ ಮತ್ತು ದಸರಾ ಗೊಂಬೆಗಳು, ನಿಮಗೆ ಹಿತ್ತಾಳೆ ಐಟಮು, ತಾಮ್ರದ ಐಟಮು, ವೈಟ್ ಮೆಟಲ್ ಐಟಮ್ಗಳು ಎಲ್ಲ ನಮ್ಮ ಹತ್ರ ಎಲ್ಲ ವಿಧದ ಪೂಜಾ ಐಟಮ್ಗಳು ದೊರೆಯುತ್ತೆ. ಆಮೇಲೆ ನಿಮಗೆ ಪಂಚೆಗಳು, ದೇವರು ಕೊಡೋಕ್ಕೆ, ಶ್ರೀನಿವಾಸನ್ಗೆ ಎಲ್ಲ ಥರದ ಪೂಜಾ ಐಟಮ್ಗಳು ನಿಮ್ಗೆ ಇಲ್ಲಿ ದೊರೆಯುತ್ತೆ. ಬೇಕಾದರೆ ಡೋರ್ ಡೆಲಿವರಿನೂ ಮಾಡಿಕೊಡ್ತೀವಿ. ಒಂಟಿಕೊಪ್ಪಲ್ ವಿ ಮೊಹಲ್ಲಾ ಒಂಟಿಕೊಪ್ಪಲ್ ಪೂಜಾ ಬುಕ್ ಸ್ಟೋರ್ ಅಂತ, ಒಂಟಿಕೊಪ್ಪಲ್ ದೇವಸ್ಥಾನದ ಒಳಗಡೆ ಅಂಗಡಿ ಇದೆ, ಬುಕ್ ಸ್ಟೋರು. ಅಲ್ಲಿ ಬಂದು ನೀವು ಏನೇ ಬೇಕಾದರೂ ನಿಮಗೆ ಮನೆಗೆ ತಂದು ಕೊಡ್ತೀವಿ, ಡೋರ್ ಡೆಲಿವರಿ ಮಾಡ್ತೀವಿ. ಏನು ಬೇಕಾದರೂ ಇಲ್ಲಿ ಬಂದು ತಗೊಳ್ಳಿ. ಬೇಕು ಅಂದರೆ ನೀವು ಇದರಲ್ಲಿ ಫೋನ್ ನಂಬರ್ ಕೊಡ್ತೀವಿ, ಅದರಲ್ಲಿ ಆರ್ಡ್ರ್ ಮಾಡಿದ್ರೆ ನಿಮ್ಮ ಮನೆಗಳಿಗೆ ತಲುಪಿಸ್ತೀವಿ. 9845748586 ಈ 9845748586 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನೇ ಬೇಕಾದ್ರೂ ನಮ್ಮ ಪೂಜಾ ಐಟಮ್ಗಳಲ್ಲಿ ಯಾವುದೇ ಥರದ್ದು ಐಟಮ್ ಬೇಕಾದರೂ ನಿಮ್ಮ ಮನೆಗಳಿಗೆ ನಾವು ತಂದು ತಲುಪಿಸ್ತೀವಿ.